ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSನ ಕಾರ್ಯಕರ್ತನಾಗಿದ್ದೆ. ಥರ್ಡ್ ಇಯರ್ OTC ನಾಗ್ಪುರದಲ್ಲಿ ಕೂಡ ನಂದಾಗಿತ್ತು. 75ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಥರ್ಡ್ ಇಯರ್ OTC ಮುಗಿಸಿ ನಾನು ವಾಪಸ್ ಬರ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಜೂನ್ 25ಕ್ಕೆ ಆಯಿತು. ಆಗ ನಾನು ಅಂಡರ್ಗ್ರೌಂಡ್ ಆದರೆ ಭೂಗತನಾದೆ. ಆನಂತರ RSSನ ನಿರ್ದೇಶನದ ಪ್ರಕಾರ ಆಗ ನನಗೆ RSSನ ಜವಾಬ್ದಾರಿ ಇತ್ತು. ಕಹಳೆ ಎನ್ನುವಂಥ ಅಂಡರ್ಗ್ರೌಂಡ್ ಪೇಪರ್ ಆಗೆಲ್ಲ ಸೆನ್ಸರ್ಶಿಪ್ ಇತ್ತು. ಸೊ ಅದರ ಜವಾಬ್ದಾರಿ ನನಗೆ ವಹಿಸಿತ್ತು. ಆಗ ಎಲ್ಲ ಎಡ ಬಲ ಎಲ್ಲ ಕಮ್ಯುನಿಸ್ಟ್ನವ್ರದ್ದು ಸೇರಿ ಒಂದು ಜಾಲವನ್ನು ತಯಾರು ಮಾಡಿದ್ದಿತ್ತು. RSS ಕೂಡ ಅದರಲ್ಲಿ ಭಾಗವಾಗಿತ್ತು. ಸೊ ಆ ಕಹಳೆಯ ಒಂದು ಜವಾಬ್ದಾರಿ ನನಗಿತ್ತು. ಇಲೆಕ್ಷನ್ ಡಿಕ್ಲೇರ್ ಆದ ನಂತರ ಇಲೆಕ್ಷನಲ್ಲಿ ವಿನ್ ಆದ ನಂತರ ನಾನು 40 ದಿವಸ ಬಂಟ್ವಾಳದಲ್ಲಿ ಅನ್ಲಾಫುಲ್ ಕಸ್ಟಡಿಯಲ್ಲಿ ಇಟ್ಟಿದ್ದರು. ನನಗೆ ಈ ಕಹಳೆ ಕೊನೆಯ ಹಂತದಲ್ಲಿ ಆಗುವ 17-18 ಕಹಳೆ ಪ್ರಿಂಟ್ ಆದ ನಂತರ ನಾನು ಇಲೆಕ್ಷನ್ನ ಮೊದಲು ಫೆಬ್ರವರಿಯಲ್ಲಿ ನನ್ನ ಕೊಂಡೋದ್ರು. ಆಮೇಲೆ ಕಸ್ಟಡಿಯಲ್ಲಿ ಇಟ್ಟರು. ಇಲೆಕ್ಷನ್ನಲ್ಲಿ ಗೆದ್ದರೆ ಜನತಾ ಪಾರ್ಟಿ ಬಂದರೆ ಹೊರಗೆ, ಇಲ್ಲಾಂದರೆ ಒಳಗೆ, ದೇಶದ್ರೋಹದ ಇದು ಕೇಸು ಹೇಳಿದ್ಕೊಂಡ್ರೆ. ಬಟ್ ಬಹಳ ಗೌರವಯುತವಾಗಿ ಎಲ್ಲ ಬಿಡುಗಡೆ ಎಲ್ಲ ಮಾಡಿದ್ರು. 40 ದಿವಸ ನಾನು ಇದ್ದೆ ಒಳಗೆ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಸಂಘದ ಮಂಗಳೂರು ವಿಭಾಗ ಸೇವಾ ಪ್ರಮುಖ ಆಗಿದ್ದೆ, ದೊಡ್ಡ ಜವಾಬ್ದಾರಿಗಳೇ ಇದ್ದೆ. ಯಾವಾಗ ಈ ಒಂದು ವೀರೇಂದ್ರ ಹೆಗ್ಗಡೆಯವರಿಗೆ ಸಂಘ ಅಲ್ಲಿ ಆಗ್ತಿರುವಂಥ ಈ ಒಂದು ಅತ್ಯಾಚಾರ ಅನಾಚಾರಗಳು, ಆ ಸೌಜನ್ಯ ಮರ್ಡರ್ ಟೈಮ್ನಲ್ಲಿ ನಂತರದ್ದೆಲ್ಲವೂ ಕೂಡ ಆದಾಗಲೂ ಕೂಡ ಅದರ ಬೆಂಬಲಕ್ಕೆ ಇವರೆಲ್ಲ ನಿಲ್ಲಿಕ್ಕೆ ಶುರು ಮಾಡಿದ್ರು. ನಾವು ರಂಜನರು, ನಾವು ನನ್ನ ಶ್ರೀಮತಿಯವರು, ಅವರು ಕೂಡ ವಿಶ್ವ ಹಿಂದೂ ಪರಿಷತ್ನ ದೊಡ್ಡ ಜವಾಬ್ದಾರಿಯಲ್ಲಿ ಇದ್ದವರು. ಅವರು ನಾವು ಸಂಘದ ಪ್ರಮುಖರನ್ನು ಹೋಗಿ ಭೇಟಿಯಾಗಿ ಕೃಷ್ಣಪ್ಪ ಅಂತ ಅವರಿಗೆ ದೈವಾಧೀನರಾಗಿದ್ದಾರೆ, ಅಖಿಲ ಭಾರತೀಯ ಪ್ರಮುಖರವರು, ಮತ್ತು ಮೈಸೇವ್ ಜಯದೇವ್ ಅಂತಕೊಂಡು ಹೇಳಿ ದಕ್ಷಿಣ ಭಾರತದ ಅವರು ಸಂಘದ ಜವಾಬ್ದಾರಿಯಲ್ಲಿ ಇದ್ದವರು. ಸ್ಟೇಟಿಂದ ಬರುವಂಥದ್ದು ಎಲ್ಲಕ್ಕಿಂತ ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳು. ಹೌದು, ಎಲ್ಲ. ನಾನು ರಾಷ್ಟ್ರೋತ್ಥಾನದಲ್ಲಿಯೂ ಕೂಡ 1 ವರ್ಷ ಸಂಪಾದಕೀಯ ವಿಭಾಗದಲ್ಲಿ ಭಾರತೀಯಲ್ಲಿ ಕೂಡ ನಾನು ಕೂಡ ಇದ್ದೆ. ಆ ಸಂದರ್ಭದಲ್ಲಿ ಜಯದೇವರು ಮತ್ತು ನಾವು ಹತ್ರನೇ ಇದ್ದೆವು, ನಿಕಟವಾಗಿದ್ದೆವು. ಸೊ ನಾವು ಅವ್ರ ಹತ್ರ ಇದೆಲ್ಲ ವಿಷಯಗಳನ್ನು ಕೊಂಡು ಹೋಗಿದ್ದೆವು, ವಿಷಯವನ್ನು ಮಾತಾಡಿದಾಗ ಅವರು ಕೊನೆಗೆ ಸರಿ, ಈಗ ಇಷ್ಟೆಲ್ಲ ಅವರು ಹೆಗ್ಡೆಯವರು ಮಾಡ್ತಿರುವಂಥದ್ದೆಲ್ಲ ಹಿಂದೂ ದೇವಸ್ಥಾನಕ್ಕೆ ವಿರುದ್ಧವಾಗಿ ಅವರು ಮಾಡ್ತಿದ್ದಾರೆ, ಅವರ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ ಅಂತೆಲ್ಲ ಇತ್ಯಾದಿಗಳನ್ನೆಲ್ಲ ಹೇಳಿದರು. ಈಗ ಏನು ಹೇಳಿದ್ರು ಎಲ್ಲವನ್ನು ಹೇಳಿದ್ರು. ಅವರಿಗೆ ಕನ್ವಿನ್ಸ್ ಆಯಿತು. ಮತ್ತು ಅವರು ಹೇಳಿದರು, ಇಲ್ಲ ನೀವು ಮುಂದುವರಿಸಿ, ಹಂತವಾಗಿ ಮುಂದುವರಿಸಿ ಅಂತಕೊಂಡು ಮಾನ್ಯ ಕೃಷ್ಣಪ್ಪನವರು ಹೇಳಿದರು. ಜಯದೇವರವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ರು ಅಂತೇಳಿ, ನೀವೊಂದು 2 ಪೇಜಿದ್ದು ನೋಟ್ ಇಂಗ್ಲೀಷ್ನಲ್ಲಿ ತಯಾರು ಮಾಡಿಕೊಡಿ. ನಾಗ್ಪುರದಲ್ಲಿ RSSನ ಅಖಿಲ ಭಾರತ ಕಾರ್ಯಕಾರಿಣಿಯಲ್ಲಿ ಹೋಗ್ಲಿಕ್ಕಿದ್ದೇನೆ ನಾನು ನಾಡ್ದು ಹೋದಾಗ ಇದನ್ನು ನಾವು ಮಾತಾಡ್ತೇವೆ ಅಲ್ಲಿ ಅಂದ್ಕೊಂಡು ಹೇಳಿದರು. ನೋಟ್ ತಯಾರು ಮಾಡಿಕೊಟ್ಟು ವಿರುದ್ಧೆಲ್ಲ ಅಕ್ರಮದ್ದು ಯಾವ ರೀತಿಯಲ್ಲಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ. ಸೊ ಅಲ್ಲಿ ಅವರು ಮತ್ತೆ ದತ್ತಾತ್ರೇಯ ಹೊಸಬಾಳೆ, ಈಗ ಅವರು ಸರ್ಕಾರವರು, ಮತ್ತು ರಾಮ್ಲಾಲ್ ಅವರು ಆಗ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು, ಈಗ BL ಸಂತೋಷ್ ಜನರಲ್ ಸೆಕ್ರೆಟರಿ ಸಂಘದ ಪ್ರಚಾರಕರು, ಅವ್ರ ಹತ್ರ ಮಾತನಾಡಿದ್ರಂತೆ. ಅವ್ರು ನನಗೆ ಫೋನ್ ಮಾಡಿದ್ರು. ನನಗೆ ಮತ್ತೆ ಸೋಮಶೇಖರ್ ದೇವಸ್ ಅಂತ RSSನ ಕಾರ್ಯವಾಗಿದ್ದವರು ಅವ್ರ ಬೆಳ್ತಂಗಡಿಯಲ್ಲಿ, ನಮಗಿಬ್ಬರಿಗೂ ಕೂಡ ಲೌಡ್ನಲ್ಲಿ ಇಟ್ಟಾಗ ಅವ್ರು ಫೋನ್ ಮಾಡಿ ಹೇಳಿದರು, ನಾವು ಮಾತಾಡಿದ್ದೆವು ಅವ್ರ ಹತ್ರ, ಇನ್ನು ಮುಂದೆ ಸಂಘದಲ್ಲಿ ಈ ವೀರೇಂದ್ರ ಹೆಗ್ಗಡೆಯವರಿಗೆ ಯಾವುದೇ ರೀತಿಯಲ್ಲಿ ನಮ್ಮ ಸಂಘದಲ್ಲಿ ಕೊಡಲಿ, ಸಂಘ ಪರಿವಾರದಲ್ಲಿ ಅಂದರೆ ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ಕೊಡುವಂಥದ್ದು ಏನಿಲ್ಲ. ಎರಡನೇದು ಅವ್ರದ್ದು ಕಾನೂನದ್ದು ಏನು ಅವರ ಮೇಲೆಲ್ಲ ಕೇಸ್ ಎಲ್ಲ ನಾವು ತುಂಬ ಹಾಕಿದ್ದಿತ್ತಲ್ಲ, ಅದನ್ನು ಅದೇ ಪ್ರಕಾರ ಅವರೇ ಮುಂದುವರಿಸಲಿ ಅಂತ. ಇಲ್ಲಾಂದರೆ ಅದನ್ನೆಲ್ಲ ಹರ್ಷಪ್ ಮಾಡಲಿಕ್ಕೆಲ್ಲ ಯೂಸ್ ಮಾಡುವಂಥದ್ದು ಮಾಡ್ತಾರೆ. ನಾವು ಸಪೋರ್ಟ್ ಮಾಡೋದು ಬೇಡ ಅನ್ನುವಂಥದ್ದು. ಹಾಗೆ ಅವರೇ ಮುಂದುವರಿಸಲಿ ಅಂತಕೊಂಡು ಹೇಳಿ ನಿರ್ಧಾರ ಮಾಡಿದ್ದೇವೆ ಅಂತ ನಮಗೆ ಹೇಳಿದರು. ಇದು ನಮಗೆ ಸ್ವಲ್ಪ ಸಮಾಧಾನವನ್ನು ಕೊಟ್ಟಿದ್ದಿತ್ತು. ಅನಂತರ ಅಲ್ಲಿ ಸೌಜನ್ಯ ಪರ ನಮ್ಮ ವಿರುದ್ಧ, ಟ್ರಸ್ಟ್ನ ವಿರುದ್ಧವೂ ಕೂಡ, ಮತ್ತು ತಿಮ್ಮರೊಡಿ ಗುಂಪಿನ ವಿರುದ್ಧವೂ ಕೂಡ ಎಲ್ಲ ಹೋರಾಟ ಅಲ್ಲಿ ಮಾಡಲಿಕ್ಕಂತ ಒಂದು ಯೋಚನೆ ಮಾಡಿದಿತ್ತು. ಅದನ್ನು ಸ್ಟಾಪ್ ಮಾಡಿಸಿದ್ರು, ಕೂಡ್ದು ಮಾಡಬಾರ್ದಲ್ಲ ಅಂದ್ಕೊಂಡು. ಅದನ್ನು ಮತ್ತು ವಿವೇಕಾನಂದ ಅಂತ ಕನ್ವರ್ಟ್ ಮಾಡಿದ್ರೆ ಮಾಡಿ ಸೂಚನೆ ಬಂತು ಸಂಘದಿಂದ. ಇದು 2013. ನಂತರ ಅವ್ರು ಜಯದೇವರವರು ಇವರಿಗೆ ಸ್ಪೆಷಲಿ ಅವರು ಹೇಳಿದ್ರು ಕೂಡ, ಕರೆದು ಕೂಡ ಹಾಗೆ ಇರಲಿ. ಅದ ನಂತರ ಒಂದು ಭೇಟಿಯಲ್ಲಿ ಕೂಡ ಹೇಳಿದೆ. ಪದ್ಮ ಅವರಿಗೆ ವಿಭೂಷಣ ಕೊಟ್ಟದ್ದಕ್ಕೆ ಸಿದ್ಧಗಂಗಾ ಸ್ವಾಮಿಗಳ ಪಾದ ಧೂಳಕ್ಕೆ ಬರೋದಿಲ್ಲ ಇವರಿಗೆ ಕೊಟ್ಟರಲ್ಲ ಅಂತಕೊಂಡು ಹೇಳಿ ಸಮೇತ ಉದ್ಗಾರ ಮಾಡಿದಿತ್ತು. ಸೊ ಇದಾಯಿತು. ಆದರೆ ನಂತರ ಏನಾಯಿತು ಅಂತ ಹೇಳಿದ್ರೆ, ನಮಗೆ ಶಾಕ್ ಆದದ್ದು ಏನಂತಂದರೆ, ಅವರನ್ನು ವಿಶ್ವ ಹಿಂದಿನ ಒಂದು ಸಮಾವೇಶಕ್ಕೆ ಉದ್ಘಾಟಕರಾಗಿ, ಧರ್ಮ ಸಂಸದಿಗೆ ಉದ್ಘಾಟಕರಾಗಿ ಎಲ್ಲ ಕರೆದಿರುವಂಥದ್ದು ಕೇಳಿ ನಾವು ಇವರ ಹತ್ರ ಪುನಃ ಹೇಳಿದೆವು, ಈ ಸಂಘದಲ್ಲಿ ಕೂಡದಂತ ಇದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ. ಅಷ್ಟುವರೆಗೆ ಜಯದೇವರದ್ದು ನಿಧನ ಆಯಿತು. ಅಷ್ಟೊತ್ತಿಗೆ ಜಯದೇವರದ ನಿಧನ ಆಯಿತು. ನಂತರ ಕೃಷ್ಣಪ್ಪನವ್ರದ್ದು ನಿಧನ ಆಯಿತು. ಆನಂತರ ಇವರಿಗೆ MP ಅಂತ ಸಮ ಮಾಡಿದರು. MP ಮಾಡಿದ್ ನೋಡಿ ನಮಗೆ ಶಾಕ್ ಆಯ್ತು ಅಕ್ಷರಶಃ. ಅಂದರೆ ಇವರು ನೇರವಾಗಿ ಮುದ್ರೆ ಒತ್ತಿದಾಗ ಆಯ್ತಲ್ಲ, ಮೋದಿಯವರು ಬಂದರು ಅಂತ ಇದ್ದಾರೆ. ನಂತರ ಆಗ ನಾನು ಸುದೀರ್ಘವಾದ ಒಂದು ಪತ್ರವನ್ನು ಬರೆದು
ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾತುಕತೆ ಆಯಿತು, ಎಂತೆಲ್ಲ ಆಗಿತ್ತು ಎಲ್ಲ ಆಗಿ ಕೊನೆಗೆ ಈಗ ಇವರನ್ನು MP ಮಾಡಿದೆಂಬುದರ ಅರ್ಥ ಅವರೆಲ್ಲ ಅಕ್ರಮಗಳಿಗೆ ಕೂಡ ಸಂಘವು ಕೂಡ ಭಾಗಿಯಾಯಿತು ಅಂತೇಳಿ ನಾನು ಪರಿಗಣಿಸ್ತೇನೆ. ಆದ್ದರಿಂದ ನಾನು ಇನ್ನು ಸಂಘದ ಸ್ವಯಂ ಸೇವಕ ಅಲ್ಲ. ನಾನು ಶಾಖೆಗೆ ಹೋಗ್ತಿರಲಿಲ್ಲ, ಜವಾಬ್ದಾರಿ ಏನು ಕೂಡ ಇರಲಿಲ್ಲ ನನಗೆ 85ರಿಂದ ಕೂಡ. ಆದರೆ ಒಂದು ಟಚ್ ಇತ್ತು ಅವರೊಟ್ಟಿಗೆ. ಆದರೆ ಅದನ್ನು ಹೇಳಿದೆ, ನಾನೀಗ ಸಂಘದ ಸ್ವಯಂ ಸೇವಕ ಅಲ್ಲ, ಮಾಜಿ ಅಂತಕೊಂಡು ಹೇಳಿ ಬರೆದೆ. ಸೊ ಭಾರಿ ಸ್ಟ್ರಾಂಗ್ಲಿ ನಾನು ಬರೆದೆ. ಮತ್ತು ನನ್ನ ಪ್ರಶ್ನೆಯನ್ನು ಕೂಡ ನಾನು ಹಾಕಿದ್ದನ್ನು ಸಂಘದವರು ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಇಷ್ಟೆಲ್ಲ ಅಕ್ರಮಗಳಾಗಿರುವಂಥದ್ದು ಯಾವುದುಂಟೋ ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಹಿಂದೂ ದೇವಸ್ಥಾನದ ಭೂಮಿಯನ್ನು ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ, ಇದನ್ನು ನೀವು ಸರಿ ಹೇಳ್ತೀರಾ? ಅವರಿಗೆ ನೀವು ಹೇಳಲಿಕ್ಕಿಲ್ವ? ದೇವಸ್ಥಾನದ ಆದಾಯ ಏನಾಗ್ತಿದೆ ಅನ್ನುವಂಥದ್ದು ನೀವು ಹೇಳ್ತಾ ಇಲ್ಲ, ಯಾಕೆ? ಇತ್ಯಾದಿಗಳನ್ನು ನೀವು ಉತ್ತರ ಕೊಡಬೇಕು. ಇಲ್ಲದೆ ಹೋದರೆ ನೀವು ಅವರನ್ನು ಈ ಪ್ರಕಾರದಲ್ಲಿ ಒಂದು ಸ್ಥಾನಗಳನ್ನು ಕೊಟ್ಟದ್ದು MP ಮಾಡಿದ್ದಕ್ಕೆ ಸಮರ್ಥನೆ ಮಾಡಿದಾಗ ನೀವು ಕೂಡ ಜವಾಬ್ದಾರರಾಗ್ತೀರ ಅದಕ್ಕೆ, ಅವರ ಅಕ್ರಮಕ್ಕೆ ಅಂತ ನೇರವಾಗಿ ಅವರಿಗೆ ಪ್ರಶ್ನೆಯನ್ನು ಹಾಕಿದ್ದೇನೆ ಕೂಡ. RSSನ ಮೇಲೆ ಯಾವ ಆರೋಪನೂ ಮಾಡಿದ್ರು ಸಹ ಒಂದು ಅಂದರೆ ಮಾರಲ್ ಆ್ಯಂಡ್ ಎಥಿಕಲ್ ಇಶ್ಯೂಸ್ನಲ್ಲಿ ಆವಾಗಿನ ಲೀಡರ್ಸ್ನ ಮೇಲೆ ನಾನು ಪಶ್ಚಿಮ ಬಂಗದಲ್ಲಿ ರೆಡ್ ಏರಿಯಾದಲ್ಲಿ ಹುಟ್ಟಿ RSS ಏನಂತ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಇಲ್ಲಿ ಬಂದು RSSನ ಸಂಪರ್ಕಕ್ಕೆ ಬಂದಿದ್ದೆ. ನನ್ನ ಸಂಪರ್ಕ ಬಂದದ್ದು ಅಲ್ಲಿಯ ಲೀಡರ್ಸ್ಗಳದ್ದು ಎಥಿಕಲ್ ಆ್ಯಂಡ್ ಮಾರಲ್ ಸ್ಟ್ಯಾಂಡರ್ಡ್ಸನ್ನು ನೋಡಿ ನನಗೆ ತುಂಬ ಇಂಪ್ರೆಸ್ ಆಗಿತ್ತು. ಕೃಷ್ಣಪ್ಪ ಆಗಲಿ, ಯಾದವರಾವ್ ಜೋಶಿ ಅವರಾಗಲಿ, ಇಂಥವ್ರು ಅಜಿತ್ ಕುಮಾರ್ ಯಾರ ಸಂಪರ್ಕಕ್ಕೆ ಬಂದಿದ್ದು ನನಗೆ ತುಂಬ ಇದ್ದಿದ್ದ ಅಂದರೆ ಅವರು ಅನ್ಡಿಸ್ಪ್ಯೂಟೆಡ್ ಮಾರಲ್ ಆ್ಯಂಡ್ ಎಥಿಕಲ್ ಇಶ್ಯೂಸ್ನಲ್ಲಿ ಆ ಸ್ಟ್ರಿಕ್ಟ್ನೆಸ್ಸು ಅದರಲ್ಲಿ ಬಗ್ಗೆ ಯಾರಿದ್ರೂ ಸಹ ಕಾಂಪ್ರಮೈಸ್ ಆಗುವಂಥದ್ದು ಇದನ್ನೇ. ಈಗಿನ ನಮಗೆ RSSನ ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಲೆವೆಲ್ನಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಯಾರು ಪದಾಧಿಕಾರಿಗಳಿಗೆ ಇದೆ ಅವ್ರದ್ದು ಮಾರಲ್ ಆ್ಯಂಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ತುಂಬ ಡಿಗ್ರೇಡ್ ಆಗಿದೆ. ಟುಡೇ RSS ಈಸ್ ಅನದರ್ ಪೊಲಿಟಿಕಲ್ ಪಾರ್ಟಿ. ಅವರು ಹಿಂದೆ ಏನು ಹೇಳ್ತಾರೆ, ವಿ ಆರ್ ಅಕಿನ್ ಟು ಎ ಪೊಲಿಟಿಕಲ್ ಪಾರ್ಟಿ. ಅವರು ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತಲೇ ಹೇಳ್ತಿದ್ರು. ಇವತ್ತು RSS ಹ್ಯಾಸ್ ಲಾಸ್ಟ್ ಇಟ್ಸ್ ethical standards, lost its moral values, and has become a political party.